ಬ್ರಹ್ಮಾಂಡದಲ್ಲಿ ಅತಿ ಭಯಂಕರವಾದ ಸ್ಟ್ರಾಂಗೆಸ್ಟ್ ಎಂಟಿಟಿ ಅಂತ ಹೇಳಿದ್ರೆ ಬ್ರಹ್ಮ ರಾಕ್ಷಸ. ಇದ್ರ ಬಗ್ಗೆ ಆಲ್ರೆಡಿ ಒಂದು ಚಿಕ್ಕ ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿದೆ, ಹೋಗಿ ಚೆಕ್ ಮಾಡಿ. ಈ ಕತೆ ಬಂದ್ಬಿಟ್ಟು ಬ್ಯಾಂಗ್ಳೂರ್ನ ರಿಯಲ್ ಎಸ್ಟೇಟ್ ಬಿಲ್ಡರ್ದು. ಆ ಬಿಲ್ಡರ್ ಅವಾಗ ತಾನೇ ಬ್ಯಾಂಗ್ಳೂರ್ನ ರೂರಲ್ ಏರಿಯಾನಲ್ಲಿ ಒಂದು ಮನೆ ಕಟ್ಸಿರ್ತಾರೆ. ಆ ಮನೆಯಲ್ಲಿ ಆ ಬಿಲ್ಡರ್ನ ತಮ್ಮ, ತಂದೆ, ತಾಯಿ, ಹೆಂಡತಿ, ಮಕ್ಕಳು ಎಲ್ಲ ಸ್ಟೇ ಆಗಿರ್ತಾರೆ. ಬಿಕಾಸ್ ಆಫ್ ಸಮ್ ಪರ್ಸನಲ್ ರೀಸನ್ ಬಿಲ್ಡರ್ನ ಹೆಸರು ಚೇಂಜ್ ಮಾಡಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಬಿಲ್ಡರ್ ಹೆಸರು ಸುರೇಶ್ ಅಂತ ಇಟ್ಕೊಳ್ಳಿ. ಸೊ ಸುರೇಶ್ ಹೆಂಡತಿ ಬಂದ್ಬಿಟ್ಟು 9 months ಪ್ರೆಗ್ನೆಂಟ್ ಆಗಿರ್ತಾರೆ. ಅದೇ ಟೈಮಲ್ಲಿ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆಗ್ತಾ ಇದ್ದಂಗೆ ಅಲ್ಲಿ ತುಂಬ ಭಯಂಕರವಾದ ಘಟನೆಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸುರೇಶ್ ಅವ್ರ ಹೆಂಡತಿ ಡೆಲಿವರಿ ಟೈಮಲ್ಲಿ ಆಕಸ್ಮಿಕವಾಗಿ ಮತ್ತೆ ಊಹಿಸ್ಕೊಳ್ಳೋಕ್ಕೂ ಆಗದಿರೋ ರೀತಿಯಲ್ಲಿ ಸುರೇಶ್ ಅವ್ರ ತಾಯಿ ತೀರ್ಕೊಂತಾರೆ. ಮನೆಯ ಅಂಗಳ ಅಥವಾ ಬಾಲ್ಕನಿ ಅಂತ ಏನು ಹೇಳ್ತೀವಿ, ಇದ್ದಕ್ಕಿದ್ದಂಗೆ ಕೊಳಿಯೋಕ್ಕೆ ಶುರು ಆಗುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಂಗೆ ಮನೆ ಈಚೆ ಇದ್ದಂಥ ನೆಲ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಅಂತ ಹೇಳಿದ್ರೆ, ನೀರಿಲ್ದಿರೋ ಟೈಮಲ್ಲಿ ಭೂಮಿ ಹೆಂಗೆ ಡ್ರೈ ಆಗುತ್ತೋ ಆ ಥರ ನೆಲ ಎಲ್ಲ ಕ್ರ್ಯಾಕ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಕಾಗೆಗಳು ಸತ್ತು ಬೀಳ್ತವೆ, ಬೆಕ್ಕುಗಳು ಸಾವು ಮನೆ ಮುಂದೆನೇ ಆಗ್ತಾ ಇರತ್ತೆ. ಏನು ಎತ್ತ ಅಂತಲೇ ಗೊತ್ತಾಗ್ದಿರ ತುಂಬ ಕನ್ಫ್ಯೂಷನಲ್ಲಿರ್ತಾರೆ. ಇನ್ನೂ ಒಂದು 2-3 ತಿಂಗಳು ಆಗ್ತಾ ಇದ್ದಂಗೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದಂಥ ಸುರೇಶು ಬ್ಯಾಂಕ್ ಕರಪ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ಕಡೆಯಿಂದ ಲೋನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೆಲ್ಲ ನಡೀತದಿದ್ದು ನೋಡ್ಬಿಟ್ಟು ಅವ್ನು ಯಾಕೋ ಡೌಟ್ ಬಂದ್ಬಿಟ್ಟು ಯಾರ್ದೋ ಒಂದು ಲಿಂಕ್ ಮೂಲಕ ಮನೆಗೆ ಒಬ್ಬ ತಾಂತ್ರಿಕನ ಕರ್ಕೊಂಬರ್ತಾರೆ. ಅವ್ರ ಮನೆಗೆ ಬಂದಂಥ 3 ಜನ ತಾಂತ್ರಿಕರು ಕೈಯಲ್ಲಿ ಬಿಳಿ ಎಳ್ಳನ್ನ ಎತ್ಕೊಂಬಂದಿರ್ತಾರೆ. ಆ ಎಳ್ಳನ್ನ ಮನೆ ಇಡೀ ಚೆಲ್ತಾರೆ. ಮನೆ ಈಚೆ, ಹೊರಗೆ, ಒಳಗೆ ಅಂತ ಎಲ್ಲ ಕಡೆ ಚೆಲ್ತಾರೆ. ಅದನ್ನ ಚೆಲ್ಲಿ ನೆಕ್ಸ್ಟ್ ದಿನ ಬರ್ತೀನಿ ಅಂದ್ಬಿಟ್ಟು ಹೊಟ್ಟೋಗ್ತಾರೆ. ನೆಕ್ಸ್ಟ್ ಡೇ ಬಂದು ನೋಡಿದಾಗ ಮನೇಲಿ ಸುರಿದಿದಂಥ ಎಲ್ಲ ಎಳ್ಳು ಮನೆ ಈಚೆ ಇದ್ದಂಥ ಟ್ಯಾಪ್ ಹತ್ರ ಹೋಗ್ಬಿಟ್ಟು ಬಿದ್ದಿರೋದನ್ನ ನೋಡ್ತಾರೆ. ಆದರೆ ಬಿಳಿ ಎಳ್ಳು ಕಪ್ಪೆಳ್ಳಾಗಿ ಟರ್ನ್ ಆಗಿರುತ್ತೆ. ಆ ಬಂದಂಥ 3 ಜನ ತಾಂತ್ರಿಕರಿಗೆ ಇದು ಮನೇಲಿ ಏನೋ ಇದೆ ಅನ್ನೋ ಅನುಮಾನ ಬಂದು ಆ ಮನೇಲಿರೋಂಥ ನೆಗೆಟಿವ್ ಎನರ್ಜಿನ ಆವಾಹನೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಪೂಜೆ ಶುರು ಆಗ್ತಾ ಇದ್ದಂಗೆ ಆ ತಾಂತ್ರಿಕರಿಗೆ ವಿಚಿತ್ರವಾದ ಆತ್ಮಗಳು ಕಾಣಿಸಕ್ಕೆ ಶುರು ಆಗುತ್ತೆ. ಮೊದಲು ವಿಕಾರವಾದ ಚಿಕ್ಕ ಮಗುವಿನ ಆತ್ಮ ಕಾಣಿಸುತ್ತೆ. ಅದಾದ್ಮೇಲೆ ಮೋಹಿನಿ ಕಾಣಿಸ್ಕೊತಾಳೆ. ಅದಾದ್ಮೇಲೆ ತಿರ್ಗಾ ಸುಟ್ಟು ಕರಕಲಾದ ಹೆಂಗಸಿನ ಆತ್ಮ ಕಾಣಿಸುತ್ತೆ. ಅದಾದ ನಂತರ ಒಬ್ಬ ಮಾಂತ್ರಿಕನ ಪಕ್ಕದಲ್ಲಿ ಯಾವುದೋ ದೇಹ ಮಲಗಿಸಿರೋ ಥರ ಚಂದನ ಮತ್ತು ರಕ್ತದಿಂದ ಮೇಲ್ಗಡೆ ಸುರಿದಿರೋ ಥರ ಕಾಣಿಸ್ತಾ ಇರತ್ತೆ. ಒಂದು ಮಾತು ಜ್ಞಾಪಕಲ್ಲಿ, ಇನ್ನು ಆ ಮನೇಲಿ ಬ್ರಹ್ಮ ರಾಕ್ಷಸನ್ ವಾಸ ಇದೆ ಅನ್ನೋದು ಯಾರಿಗೂ ಕನ್ಫರ್ಮ್ ಆಗಿರಲ್ಲ. ಆದರೆ ಬ್ರಹ್ಮ ರಾಕ್ಷಸನ್ಗೆ ಎಲ್ಲ ನೆಗೆಟಿವ್ ಎನರ್ಜೀಸ್ನ ಕಂಟ್ರೋಲ್ ಮಾಡೋ ತಾಕತ್ತಿರತ್ತೆ. ಬ್ರಹ್ಮ ರಾಕ್ಷಸ ಯಾವ ಆತ್ಮನ ಎಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಕಳಿಸ್ಬೋದು. ಅದೇ ನಡೀತಾ ಇದ್ದಿದ್ದು ಆ 3 ಜನ ತಾಂತ್ರಿಕರ ಜೊತೆ. ಮತ್ತು ಈ ಪ್ರಾಸೆಸ್ ನಡಿಬೇಕಾದ್ರೆ ಅಲ್ಲಿದ್ದ 2 ತಾಂತ್ರಿಕರು ರಕ್ತ ಹಾಕಕ್ಕೆ ಸಾಯ್ತಾರೆ. ಅಲ್ಲಿದ್ದ ಮುಖ್ಯ ತಾಂತ್ರಿಕನಿಗೆ ಏನೂ ಆಗಲ್ಲ, ಯಾಕಂದರೆ ಅವನು ಯಕ್ಷಿಣಿನ ಸಿದ್ಧಿಪಡಿಸ್ಕೊಂಡಿರ್ತಾನೆ. ಯಕ್ಷಿಣಿ ಬಗ್ಗೆ ಮುಂದೆ ಅದನ್ನು ವೀಡಿಯೋನ ತಿಳಿಸ್ಕೊಡ್ತೀನಿ. ಯಕ್ಷಿಣಿನ ಸಿದ್ಧಿಪಡಿಸ್ಕೊಂಡಿರ್ತಾನೆ. ಸೊ ಅವನಿಗೊಂದು ಸ್ವಲ್ಪ ಚಿಕ್ಕ ಪುಟ್ಟ ಗಾಯ ಆಗಿರತ್ತೆ ಅಷ್ಟೇ. ಆಗ ಮುಖ್ಯ ತಾಂತ್ರಿಕ ಹೇಳ್ತಾನೆ, ಇನ್ನೀ ಮನೆಯಲ್ಲಿ ಯಾರನ್ನೂ ಕಾಪಾಡೋಕ್ಕಾಗಲ್ಲ, ಯಾಕಂದರೆ ಈ ಮನೆಯಲ್ಲಿ ಬ್ರಹ್ಮ ರಾಕ್ಷಸನ ವಾಸ ಇದೆ ಅಂತ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ನೆಗೆಟಿವ್ ಎನರ್ಜೀಸ್ನ ಒಂದೇ ಕಡೆ ಸೇರಿಸುವಂಥ ಕ್ರಿಯೆ ಯಾವುದೂ ಇಲ್ಲ. ಆದರೆ ಇನ್ ಕೇಸ್ ನೆಗೆಟಿವ್ ಎನರ್ಜಿನ ಒಂದೇ ಕಡೆ ಸೇರಿಸ್ಬೇಕು ಅಂದರೆ ಅದು ಬ್ರಹ್ಮ ರಾಕ್ಷಸನ ಕೈಯಲ್ಲಿ ಮಾತ್ರ ಸಾಧ್ಯ. ಸುರೇಶ್ ಮನೇಲಿ ತಂತ್ರಕ್ರಿಯೆ ನಡೆದು 1 ತಿಂಗಳು ಆಗ್ತಾ ಇದ್ದಂಗೆ ಅವ್ರ ತಮ್ಮ ಹೊಸ್ಲು ಮುಂದೆನೇ ಮಂಡಿಗಲ್ಲಿ ಹಾಕೊಂಡು ಕುತ್ಕೊಂಡಿರೋ ಥರ ಕಂಡು ಬರುತ್ತೆ. ಹತ್ರಕ್ಕೆ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಅವ್ನು ತೀರೋಗಿದ್ದಾನೆ ಅಂತ. ಮತ್ತು ಆಶ್ಚರ್ಯ ಪಡೋ ವಿಷಯ ಏನಂತ ಹೇಳಿದ್ರೆ, ಅವನ ದೇಹದಿಂದ 2 ಕಣ್ಣುಗಳು ಕಾಣೆ ಆಗಿತ್ತು. ಕಣ್ಣಿನ ಭಾಗದ ಹತ್ರ ರಕ್ತ ಸೋರಿ ಡ್ರೈ ಆಗಿತ್ತು. ನೆಕ್ಸ್ಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಮನೆಗೆ ಯಾರನ್ನ ಬಂದು ಹೋಗಿದ್ದಾರಾ ಅಂತ ಚೆಕ್ ಮಾಡ್ತಾರೆ. ಯಾವುದೇ ಥರ ಸುಳಿವು ಸಿಗಲ್ಲ. ಸೊ ಕೇಸ್ ಅಲ್ಲೇ ಶಟ್ ಡೌನ್ ಆಗುತ್ತೆ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅವನಿಗೋನೆ ಹಾರ್ಮ್ ಮಾಡ್ಕೊಂಡ ಅಂತ ಬರುತ್ತೆ. ಬಟ್ ಇನ್ ಕೇಸ್ ಅವನಿಗೋನೆ ತೊಂದರೆ ಕೊಟ್ಕೊಂಡಿದ್ರು ಕಿತ್ತದಂಥ ಕಣ್ಗುಡ್ಡೆ ಎಲ್ಲೋಯ್ತು. ಮತ್ತು ಸುರೇಶ್ ತಮ್ಮ ಸತ್ತಿ 1 month ಆದ ನಂತರ ಸೇಮ್ ಅದೇ ಡೇಟ್ಗೆ ಸುರೇಶ್ ತಮ್ಮನ ಹೆಂಡತಿ ಕಿಚನಲ್ಲಿ ಎಲ್ಲರಿಗೂ ಪೂರಿ ಫ್ರೈ ಮಾಡ್ತಾ ಇರ್ತಾರೆ. 10 ನಿಮಿಷ ಆಗುತ್ತೆ, ಕಿಚನಿಂದ ಯಾರೂ ಈಚೆ ಬರಲ್ಲ. ಮತ್ತು ಅದ್ರ ಜೊತೆಗೆ ಸುಟ್ಟು ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಿಚನಿಂದ. ಸುರೇಶ್ ತಕ್ಷಣ ಕಿಚನ್ ಒಳಗೆ ಹೋಗಿ ನೋಡಿದಾಗ ಕುದೀತಾ ಇದ್ದಂಥ ಎಣ್ಣೆ ಬಾಣಲಿನಲ್ಲಿ ಅವ್ರ ತಮ್ಮನ ಹೆಂಡತಿ ತಲೆ ಕೊಟ್ಟಿರ್ತಾರೆ. ಯಾವ ಥರ ಮುಖ ಸುಟ್ಟೋಗಿರತ್ತೆ ಅಂತ ಹೇಳಿದ್ರೆ ಲಿಟ್ರಲಿ ಬೋನ್ಸ್ ಕಾಣಕ್ಕೆ ಸ್ಟಾರ್ಟ್ ಆಗಿರತ್ತಂತೆ. ಮತ್ತು ತಿರ್ಗಾ ರಿಪೋರ್ಟಲ್ಲಿ ಹಾರ್ಟ್ ಫೇಲ್ಯೂರ್ ಅಂತ ಬರುತ್ತೆ. ಈ ಇನ್ಸಿಡೆಂಟ್ ನಡೆದು 15-20 ದಿವಸಕ್ಕೆ ಮನೆ ಖಾಲಿ ಮಾಡ್ಕೊಳ್ಳೋ ಪ್ಲಾನ್ ಹಾಕೊಂತಾರೆ. ಮನೆಯಿಂದ ಈಚೆ ಕಾಲಿಡ್ತಾ ಇದ್ದಂಗೆ ಸುರೇಶ್ ಅವ್ರ ತಂದೆ ದೇಹದ ಎಡಭಾಗಕ್ಕೆ ಸ್ಟ್ರೋಕ್ ಆಗುತ್ತೆ. ಮತ್ತು ಅವ್ರ ತಂದೆನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋ ಪರಿಸ್ಥಿತಿ ಬರುತ್ತೆ. ಅರ್ಧ ದಿನ ಕಳೆಯುತ್ತೆ. ಸುರೇಶ್ ಹಾಸ್ಪಿಟಲ್ ವಾರ್ಡಿಂದ ಈಚೆನೇ ಕೂತ್ಕೊಂಡಿರ್ತಾನೆ. ಸರಿ ಆಯಿತು, ತಂದೆ ನೋಡ್ಕೊಂಬರೋಣ ಅಂತ ಒಳಗೆ ಹೋದಾಗ ಅವ್ರ ಕೈಗೆ ಹಾಕೊಂಡಿರ್ತಾರಲ್ಲ ಡ್ರಿಪ್ಸಿನ ನೀಡಲು, ಅದು ಸೀದಾ ಅವ್ರ ಹಣೆಗೆ ಚುಚ್ಕೊಂಡಿರತ್ತೆ. ಮತ್ತು ಮೇಲ್ಗಡೆ ಇದ್ದಿದ್ದು ಫ್ಯಾನ್ ಬಂದ್ಬಿಟ್ಟು ಅವ್ರ ಮೈ ಮೇಲೆ ಬಿದ್ದು ಅವ್ರ ಪ್ರಾಣ ಹೋಗಿರತ್ತೆ. ನೀವು ಅನ್ಕೊತಾ ಇರ್ಬೋದು ಬ್ರಹ್ಮ ರಾಕ್ಷಸ ಯಾಕೆ ಇಷ್ಟೊಂದು ಕಾಟ ಕೊಡ್ತಾ ಇದ್ದಾನೆ ಇವ್ರಿಗೆ ಅಂತ. ಮತ್ತು ಇನ್ನೊಂದು ವಿಷಯ, ಅವ್ರ ಮನೇಲಿ ಎಷ್ಟು ಸಾವು ನಡೆದಿರತ್ತೋ ಅಷ್ಟು ಸಾವುಗಳಲ್ಲಿ ಒಂದು ಬೆರಳು ಮಿಸ್ಸಿಂಗ್ ಇರತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಪಂಡಿತರು ಹೇಳೋ ಪ್ರಕಾರ ಬ್ರಹ್ಮ ರಾಕ್ಷಸ ಯಾರ ಮನೆಯಲ್ಲ ವಾಸವಾದರೆ ಅವ್ರನ್ನ ಸಾಯಿಸೋಕ್ಕಿಂತ ಮುಂಚೆ ಅವ್ರ ದೇಹದಿಂದ ಒಂದು ಅಂಗಾನೋ ಅಥವಾ ತತ್ವನ ಕಿತ್ಕೊಂತಾನಂತೆ. ಸುರೇಶ್ ಮನೆ ಕಟ್ಸೋ ಸಮಯದಲ್ಲಿ ಆ ಜಾಗದಲ್ಲಿ ಒಂದು ಆಲದ ಮರ ಇರುತ್ತೆ. ಅದೇನು ತುಂಬ ದೊಡ್ಡ ಆಲದ ಮರ ಅಲ್ಲ, ತುಂಬ ಮೀಡಿಯಂ ಸೈಜು ಅಂತಲೇ ಹೇಳ್ಬೋದು ಆಲದ ಮರನ. ಅದನ್ನ ಕಡಿಸ್ತಾನೆ. ಅದರಲ್ಲೇನೆ ಬ್ರಹ್ಮ ರಾಕ್ಷಸನ್ ವಾಸ ಇರುತ್ತೆ. ಈ ವಿಷಯ ಅವ್ನು ಹೆಂಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಲಿಂಕ್ ಮೂಲಕ ಕೇರಳದಿಂದ 27 ಜನ ಪಂಡಿತರನ್ನ ಕಳಿಸಿರ್ತಾನೆ ಪರಿಹಾರಕ್ಕೆ ಅಂತ.
ಆವಾಗ ಈ ವಿಷಯ ಅವನಿಗೆ ಗೊತ್ತಾಗತ್ತೆ. ಅಲ್ಲಿ ಬಂದಂಥ ಪಂಡಿತರು ಗರುಡ ಬಂಧನ ಮಂತ್ರದ ಪ್ರಯೋಗ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ವಿಷ್ಣುವಿನ ವಾಹನ ಗರುಡ ದೇವನ ಮೇಲೆ ಅಪಾರವಾದ ಭಯ ಮತ್ತು ಭಕ್ತಿ ಬ್ರಹ್ಮ ರಾಕ್ಷಸನಿಗಿದೆ ಅಂತ ಹೇಳ್ತಾರೆ. ಇದು ತುಂಬ ಸಾತ್ವಿಕ ಪ್ರಯೋಗವಾಗಿರುತ್ತೆ, ಇದರಲ್ಲಿ ಯಾವುದೇ ರೀತಿ ಬಲಿ ಅನ್ನೋದಿರಲ್ಲ. ಮತ್ತು ಈ ಪ್ರಯೋಗ ನಡಿಬೇಕಾದ್ರೆ ಪ್ರತಿಯೊಬ್ಬ ಪಂಡಿತರು ಕೂಡ ಕೈಯಲ್ಲಿ ಕೆಂಡ ಹಿಡ್ಕೊಂಡು ಕೂತ್ಕೊಂಡಿದ್ರಂತೆ. ಮತ್ತು ಅವ್ರ ಕಣ್ಣು ತುಂಬ ಕೆಂಪು ಕಾಣಿಸ್ತಾ ಇತ್ತಂತೆ. ಮತ್ತು ಬ್ರಹ್ಮ ರಾಕ್ಷಸ 27 ಜನ ಪಂಡಿತರನ್ನು ಒಟ್ಟಿಗೆ ಪೊಸೆಸ್ ಮಾಡ್ತಾರೆ. ಪೊಸೆಸ್ ಮಾಡಿ, ಇದು ನನ್ನ ಜಾಗ, ನೀವು ನನ್ನ ಪೂಜೆ ಮಾಡಿದರೆ ಮಾತ್ರ ನಿಮ್ಮೆಲ್ಲರನ್ನೂ ನೆಮ್ಮದಿಯಾಗಿರಾಗಿ ಬಿಡ್ತೀನಿ, ಇಲ್ಲಾಂದರೆ ಎಲ್ಲರ ಥರ ನೀವು ಸಾಯ್ತೀರಾ ಅಂತ ಸುರೇಶ್ ಫ್ಯಾಮಿಲಿಗೆ ವಾರ್ನಿಂಗ್ ನೀಡ್ತಾರೆ. ಈ ಪೊಸೆಷನ್ ಮುಗಿದ ತಕ್ಷಣ ಆ ಪಂಡಿತರು ಹೇಳ್ತಾರೆ, ಈ ಮನೆ ಅಂಗಳದಲ್ಲಿ ಒಂದು ಬಾವಿ ಕಟ್ಟಿಸಿ ಆ ಬಾವಿಗೆ ದಿನ ಪೂಜೆ ಮಾಡಿ, ಮತ್ತು ಅದೆಲ್ಲೇ ಆಗಿರಲಿ ಎಲ್ಲಾನ ಆಲದ ಮರ ಕಂಡು ಬಂದರೆ ಒಂದು ಡ್ರಾಪ್ ರಕ್ತನ ಅರ್ಪಣೆ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಈ ಒಂದು ನಿಯಮನ ಅವ್ರ ಮುಂದಿನ ವಂಶಜರು ಕೂಡ ಮಾಡಬೇಕಾಗತ್ತೆ. ಈ ರೀತಿ ಬ್ರಹ್ಮ ರಾಕ್ಷಸ ನನ್ನ ಆರಾಧನೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಶಾಂತವಾಗ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ. ಇವತ್ತಿಗೂ ಈ ಫ್ಯಾಮಿಲಿ ಜೀವನ ಸಾಗಿಸ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಮ ಜೊತೆನೂ ಈ ಥರ ನಿಜವಾದ ಎಕ್ಸ್ಪೀರಿಯನ್ಸ್ ಯಾವ್ದಾನ ಆಗಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಮೇಲ್ ಐಡಿನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಬೋದು. ಸ್ಟೇ ಟ್ಯೂನ್ಡ್.